2024 ಮುಗ್ದೇ ಬಿಡ್ತು. ಸಾಕಷ್ಟು ಸಿನಿಮಾಗಳು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಎಲ್ಲರ ಮನಸ್ಸನ್ನ ಗೆದ್ರೆ, ಇನ್ನೂ ಕೆಲವು ಸಿನಿಮಾಗಳು ಹೈಪ್ ಜೊತೆಗೆ ಬಂದರೂ ಕೂಡ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಖಡಕ್ ಸಿನಿಮಾ ಪ್ರಕಾರ 2024ರ ಸೂಪರ್ ಹಿಟ್ ಸಿನಿಮಾಗಳು ಅಥವಾ ಜನಗಳ ಮನಸ್ಸಿಗೆ ಇಷ್ಟ ಆಗಿ ಪ್ರೇಕ್ಷಕ ಮಹಾಪ್ರಭು ಫುಲ್ ಮಾರ್ಕ್ಸ್ ಕೊಟ್ಟಿರುವಂತಹ ಸಿನಿಮಾಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ. ಇಲ್ಲಿ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಸೂಪರ್ ಹಿಟ್ ಆಗಿದ್ರೆ, ಇನ್ನೂ ಕೆಲವು ಸಿನಿಮಾಗಳು ಕ್ರಿಟಿಕಲಿ ಅಕ್ಲೇಮ್ಡ್ ಸಿನಿಮಾಗಳಾಗಿದ್ದು, ಇನ್ನೂ ಕೆಲವು ಸಿನಿಮಾಗಳು ವ್ಯಾಪಕವಾಗಿ ಜನ ಮೆಚ್ಚುಗೆಗೆ ಒಳಗಾಗಿದೆ. ಬನ್ನಿ ಆ ಸಿನಿಮಾಗಳು ಯಾವುದು ಅಂತ ನೋಡ್ಕೊಂಬರೋಣ. ಉಪಾಧ್ಯಕ್ಷ ಈ ಸಿನಿಮಾ ಸರ್ಪ್ರೈಸಿಂಗ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ವರ್ಕೌಟ್ ಆದಂತಹ ಸಿನಿಮಾ. ಅಧ್ಯಕ್ಷ ಸಿನಿಮಾನ ಯಾವ ರೀತಿಲಿ ಜನ ಮೆರೆಸಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ. ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಇಲ್ಲದೆ ಇದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಸಕ್ಸಸ್ ನ ಪಡ್ಕೊಳ್ಳೋದು ನನಗೆ ಗೊತ್ತು ಅನ್ನೋದನ್ನ ಪ್ರೊಡ್ಯೂಸರ್ ಉಮಾಪತಿ ಅವರು ಸಾಬೀತು ಮಾಡಿದ್ರು. ಅನಿಲ್ ಕುಮಾರ್ ನಿರ್ದೇಶನದಲ್ಲಿ ಮೂಡ್ ಬಂದಂತಹ ಈ ಸಿನಿಮಾ IMDb ಇಂದ 6.2 ರೇಟಿಂಗ್ಸ್ ಅನ್ನ ಪಡ್ಕೊಂಡಿದ್ದು, ಸನ್ ನೆಕ್ಸ್ಟ್ ಅಲ್ಲಿ ನೀವು ಈ ಸಿನಿಮಾನ ನೋಡಬಹುದಾಗಿದೆ. ಚಿಕ್ಕಣ್ಣ ಅವರ ಕಾಮಿಡಿ ಟೈಮಿಂಗು ಖಂಡಿತವಾಗ್ಲೂ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಗುರುವೆ. ಅದು ಕೂಡ ಫ್ಯಾಮಿಲಿ ಆಡಿಯನ್ಸ್ಗೆ ವಿಶೇಷವಾಗಿ. ಹಬ್ಬ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನೋಡಿದ್ರೆ ಮಜಾನೋ ಮಜಾ. ಕೃಷ್ಣಂ ಪ್ರಣಯ ಸಖಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಾಕಷ್ಟು ಸಮಯಗಳಿಂದ ಹೇಳ್ಕೊಡೋ ರೀತಿಲಿ ಸಕ್ಸಸ್ ಅನ್ನ ಡೆಲಿವರ್ ಮಾಡಿರ್ಲಿಲ್ಲ. ಒಂದು ಟೈಮ್ ಇತ್ತು ಗುರುವೆ, ಗಣೇಶ್ ಅವರ ಸಿನಿಮಾಗಳು ರಿಲೀಸ್ ಆಗ್ತಿವೆ ಅಂದ್ರೆ ಹಿಟ್ ಆಗೋದು ಪಕ್ಕಾ ಅನ್ನೋ ಮಾತಿತ್ತು. ಆದ್ರೆ ಬರ್ತಾ ಬರ್ತಾ ಅಂತಹ ರಿಸಲ್ಟು ಕಣ್ಣಿಗೆ ಕಾಣಿಸ್ಕೊಳ್ಳದೆ ವಿರಳ ಆಗೋಗಿತ್ತು. ಕೃಷ್ಣಂ ಪ್ರಣಯ ಸಖಿ ಅದಕ್ಕೊಂದು ತದ್ವಿರುದ್ಧವಾಗಿ ಕಾಣಿಸ್ಕೊಂಡಂತಹ ಸಿನಿಮಾ. ಈ ಸಿನಿಮಾದ ಹಾಡುಗಳು ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ 2024ರ ರೊಮ್ಯಾಂಟಿಕ್ ಸೂಪರ್ ಹಿಟ್ ಆಲ್ಬಮ್ ಅಂತ ಕೂಡ ಹೇಳ್ಬೋದು. ಶ್ರೀಮಂತನ ಮಗ ಒಬ್ಬ ಸಾಮಾನ್ಯ ಹುಡುಗಿಯ ಪ್ರೀತಿಗೆ ಬಿದ್ದು ನಂತರ ಏನಾಗುತ್ತೆ ಅನ್ನೋಂಥ ಸ್ಟೋರಿನ ಈ ಸಿನಿಮಾ ಹೇಳುತ್ತೆ. ಶ್ರೀನಿವಾಸ್ ರಾಜು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಆಗಸ್ಟ್ 15ಕ್ಕೆ ರಿಲೀಸ್ ಆಗಿ ಈ ಸಿನಿಮಾ IMDb ನಲ್ಲಿ 7.6 ರೇಟಿಂಗ್ಸ್ ಅನ್ನ ಪಡ್ಕೊಂಡಿದೆ. ಸಿನಿಮಾನ ನೀವು ಸನ್ ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ ನಲ್ಲಿ ನೋಡಬಹುದಾಗಿದೆ. ಇಬ್ಬನಿ ತಬ್ಬಿದ ಇಳೆಯಲಿ ಇದೊಂದು ಸಿನಿಮಾ ಬಗ್ಗೆ ನಾನು ಮಾತಾಡಲೇಬೇಕು. ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು OTT ನಲ್ಲಿ ಇದು ಮಾಡಿರುವಂತಹ ಸೌಂಡ್ ಅನ್ನ ಬದಿಗಿಟ್ಟು ಮಾತನಾಡೋದಾದ್ರೆ, ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಬಾರಿ ನೋಡಿದಾಗಲೂ ಕೂಡ ತಾಜಾ ಅನುಭವವನ್ನ ನೀಡುವಂತಹ ಒಂದು ಫ್ರೆಶ್ ಸಿನಿಮಾ ಇದು. ಸ್ಟಾರ್ಗಳು ಇಲ್ಲದೆ ಇದ್ರು ಕೂಡ ಕಂಟೆಂಟ್ ಇಲ್ಲಿ ಸ್ಟಾರ್ ಆಗಿತ್ತು ಗುರುವೆ. ಅದನ್ನ ನೋಡ್ಕೊಂಡೆ ರಕ್ಷಿತ್ ಶೆಟ್ಟಿ ಅವರು ಹೊಸಬ್ರಿಗೆ ಆಗೋ ಬಡ್ಜೆಟ್ ಗಿಂತ ಹೆಚ್ಚಿನ ಬಡ್ಜೆಟ್ ಅನ್ನ ಈ ಸಿನಿಮಾಗೆ ಹಾಕಿದ್ರು. ವಿಶೇಷ ಅನ್ನೋ ರೀತಿಲಿ ಈ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಒಳ್ಳೆ ಸಕ್ಸಸ್ ಅನ್ನ ಪಡ್ಕೊಳ್ತು. ಇಂತಹ ಫೀಲ್ ಗುಡ್ ಸಿನಿಮಾಗಳು ದುಡ್ಡು ಮಾಡಿದಾಗ ನಮ್ಮಂತಹ ಸಿನಿಮಾ ಅಭಿಮಾನಿಗಳಿಗೆ ತುಂಬಾನೇ ನೆಮ್ಮದಿ ಸಿಗುತ್ತೆ ಬಾಸು. ಚಂದ್ರಜಿತ್ ಬೆಳ್ಳಿಯಪ್ಪ ನಿರ್ದೇಶನದಲ್ಲಿ ಮೂಡ್ ಬಂದಂತಹ ಈ ಸಿನಿಮಾದಲ್ಲಿ ವಿಹಾನ್ ಹಾಗೂ ಅಂಕಿತಾ ಅಮರ್ ಅವರ ಸೋಲ್ಫುಲ್ ಪರ್ಫಾರ್ಮೆನ್ಸ್ ಜೊತೆಗೆ ಬೇರೆ ಲೋಕವನ್ನೇ ಸೃಷ್ಟಿ ಮಾಡಿತು. ಸಿನಿಮಾ ನೋಡಿದ ಪ್ರತಿಯೊಬ್ರು ಕೂಡ ಸಿನಿಮಾನ ಹಾಡಿ ಹೊಗಳಿದ್ರು. ಲವ್ ಸ್ಟೋರಿ ಸಿನಿಮಾಗಳ ಪ್ರಪಂಚಕ್ಕೆ ಇದೊಂದು ಬೇರೆನೇ ರೀತಿಯ ಕಥೆಯನ್ನ ಹೇಳಿ ರಾಯಲ್ ಎಂಟ್ರಿಯನ್ನ ಕೊಡ್ತು ಅಂತ ಕೂಡ ಹೇಳ್ಬೋದು. ಈ ಜರ್ನಿಯನ್ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಿ ಖುಷಿ ಪಡಬಹುದು. ಹಾಗೂ 7.4 IMDb ರೇಟಿಂಗ್ ಅನ್ನ ಕೂಡ ಈ ಸಿನಿಮಾ ಪಡ್ಕೊಂಡಿದೆ. ಬ್ಲಿಂಕ್ ಶ್ರೀನಿಧಿ ಬೆಂಗಳೂರು ಡೈರೆಕ್ಷನ್ ನಲ್ಲಿ ಮೂಡ್ ಬಂದಂತಹ ಬ್ಲಿಂಕ್ ಸಿನಿಮಾ ಕೂಡ OTT ನಲ್ಲಿ ಸಖತ್ತಾಗಿ ಅಪ್ರಿಸಿಯೇಷನ್ ಪಡ್ಕೊಂಡಂತಹ ಕನ್ನಡದ ಸಿನಿಮಾ. ಕನ್ನಡದಲ್ಲಿ ಇದೊಂದು ವಿಶೇಷ ಪ್ರಯತ್ನವಾಗಿತ್ತು ಹಾಗೂ ಕನ್ನಡದ ಪ್ರೇಕ್ಷಕರು ಕೂಡ ವಿಶೇಷ ಅನ್ನೋ ರೀತಿಲಿ ಈ ಸಿನಿಮಾಗೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಅನ್ನ ಕೊಟ್ಟರು ಅಂತ ಹೇಳ್ಬೋದು. ದೀಕ್ಷಿತ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ಈ ಸಿನಿಮಾ ಥಿಯೇಟರ್ಗಿಂತ OTT ನಲ್ಲಿ ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟ ಆದಂತಹ ಸಿನಿಮಾ ಅಂತ ಕೂಡ ಹೇಳ್ಬೋದು. ಈ ಕ್ಲಾಸ್ ಸಿನಿಮಾಗೆ 7.1 IMDb ರೇಟಿಂಗ್ ಕೂಡ ಸಿಕ್ಕಿದೆ. ನೀವು ಈ ಸಿನಿಮಾನ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ. ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಡಬ್ ಆಗಿ ಅಲ್ಲಿನ ಆಡಿಯನ್ಸ್ ನ ಕೂಡ ಬ್ಲಿಂಕ್ ಸಿನಿಮಾ ಸೆಳೆದಿದೆ ಅಂತ ಹೇಳ್ಬೋದು. ಭೀಮಾ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಯೂನಿವರ್ಸ್ ನ ಕಟ್ಕೊಳ್ಳೋದಕ್ಕೆ ದುನಿಯಾ ವಿಜಯ್ ಅವರು ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಅದಕ್ಕೆ ಒಂದು ಒಳ್ಳೆ ಪ್ರಯತ್ನದ ರೀತಿಯಲ್ಲಿ ಭೀಮಾ ಸಿನಿಮಾ ಕಾಣಿಸ್ಕೊಂಡಿದೆ. ಸಲಗ ಸಿನಿಮಾ ಫ್ಲೂಕಲ್ಲಿ ಇಟ್ಟಾಯ್ತು ಅಂತ ಹೇಳಿದವ್ರಿಗೆ ಮತ್ತೆ ನಿರ್ದೇಶನದ ಕ್ಯಾಪ್ ಅನ್ನ ತೊಟ್ಟು ಪಕ್ಕಾ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾನ ದುನಿಯಾ ವಿಜಯ್ ಅವರು ನೀಡಿದ್ರು. ಮಾಸ್ತಿ ಅವರ ಡೈಲಾಗ್ಸ್, ಚರಣ್ ರಾಜ್ ಅವರ ಮ್ಯೂಸಿಕ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಯ್ತು ಅಂತ ಕೂಡ ಹೇಳ್ಬೋದು. ಒಂದ್ ಕಡೆ ಮಾಸ್ ಹಾಗೂ ಆಕ್ಷನ್ ಇದ್ರೆ, ಇನ್ನೊಂದ್ ಕಡೆ ಸಮಾಜದಲ್ಲಿ ಇರುವಂತಹ ಒಂದು ಸಮಸ್ಯೆನ ಯಾವ ರೀತಿಲಿ ಎಂಟರ್ಟೈನಿಂಗ್ ಆಗಿ ಹೇಳಿ ಜನರ ಮನಸ್ಸಿಗೆ ತಲುಪಿಸಬಹುದು ಅನ್ನೋದನ್ನ ಕೂಡ ಒಬ್ಬ ನಿರ್ದೇಶಕನಾಗಿ ದುನಿಯಾ ವಿಜಯ್ ಅವರು ಇಲ್ಲಿ ಕಂಡುಕೊಂಡ್ರು ಹಾಗೂ ಅದರಲ್ಲಿ ಯಶಸ್ವಿ ಕೂಡ ಆದ್ರು. ನಿಜಕ್ಕೂ ಕೂಡ ಒಬ್ಬ ನಿರ್ದೇಶಕನಾಗಿ ದುನಿಯಾ ವಿಜಯ್ ಅವರು ಈ ಸಿನಿಮಾದ ಜೊತೆಗೆ ಇನ್ನಷ್ಟು ಎವಾಲ್ವ್ ಆಗಿದ್ದಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ತಮ್ಮ ಸಿನಿಮಾಗಳ ಬಗ್ಗೆ ಒಬ್ಬ ನಿರ್ದೇಶಕನಾಗಿ ಹಾಗೂ ನಾಯಕನಾಗಿ ದುನಿಯಾ ವಿಜಯ್ ಅವರು ಇನ್ನಷ್ಟು ಹೆಚ್ಚಿನ ಕ್ಲಾರಿಟಿ ಹೊಂದಿದ್ದಾರೆ ಅನ್ನೋದಕ್ಕೆ ಸಲಗ ಹಾಗೂ ಭೀಮಾ ಜೀವಂತ ಉದಾಹರಣೆಗಳು. ಇನ್ನು ಭೀಮಾ ಹಾಗೂ ಸಲಗ ಕ್ಯಾರೆಕ್ಟರ್ಗಳ ಸಿನಿಮ್ಯಾಟಿಕ್ ಯೂನಿವರ್ಸ್ ಗಳಿಗೆ ಸೇರಿರುವಂತಹ ಸಿನಿಮಾ ಆಗಿದ್ದು, ಸಲಗ 2 ಸಿನಿಮಾ ಬರೋದು ಕೂಡ ಖಚಿತವಾಗಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ಭೀಮಾ ಸಿನಿಮಾನ ನೀವು ನೋಡಬಹುದಾಗಿದೆ. ಬಗೀರಾ ಅಪ್ಡೇಟ್ಸ್ ಗಳಿಂದ ಹಿಡಿದು ತುಂಬಾನೇ ಲೇಟ್ ಆಗ್ತಾನೆ ಬರ್ತಾ ಇದ್ದಂತಹ ಈ ಸಿನಿಮಾ ರಿಲೀಸ್ ಆದಾಗ ಹೇಗಿರುತ್ತೋ ಏನೋ ಅಂತ ಅನ್ಕೊಂಡೆ ಥಿಯೇಟರ್ಗೆ ಹೋಗಿದ್ದು. ಆದ್ರೆ ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಇತ್ತು. ಡಾಕ್ಟರ್ ಸೂರಿರವರ ಲಕ್ಕಿ ಸಿನಿಮಾ ನೋಡಿದವ್ರಿಗೆ ಅವರು ಈ ರೀತಿ ಇಂಟೆನ್ಸ್ ಆಗಿರುವಂತಹ ಸಿನಿಮಾ ಮಾಡ್ಬೋದು ಅಂತ ಅನುಮಾನ ಬಂದೇ ಬರುತ್ತೆ.
ಆದ್ರೆ ಸ್ಟೋರಿ ಪ್ರಶಾಂತ್ ನೀಲ್ ಅವ್ರದ್ದು ಇರ್ಬೇಕಾದ್ರೆ ಖಂಡಿತವಾಗ್ಲೂ ಅಲ್ಲಿ ಏನಾದ್ರು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಅಂತ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಆಡಿಯನ್ಸ್ಗೂ ಇತ್ತು. ತಮ್ಮ ಮೇಲೆ ಇದ್ದಂತಹ ಜವಾಬ್ದಾರಿಯನ್ನ ಸೂರಿ ಅವರು ಚೆನ್ನಾಗಿ ನಿರ್ವಹಿಸಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಕೊಡಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟೊಂದು ಇಂಜುರಿ ಆಗಿದ್ರು ಕೂಡ ಶ್ರೀಮುರಳಿ ಅವರು ಈ ಸಿನಿಮಾಗೆ ಪಟ್ಟಿರುವಂತಹ ಕಷ್ಟ ನಿಜಕ್ಕೂ ಕೂಡ ಅಪ್ರಿಷಿಯಬಲ್. ಶ್ರೀಮುರಳಿ ಅವರು ಕಡಿಮೆ ಮಾತಾಡುವಂತಹ ಕ್ಯಾರೆಕ್ಟರ್ಗಳನ್ನ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದು ಮತ್ತೆ ಇಲ್ಲಿ ಸಾಬೀತಾಗಿದೆ. ವಿಶೇಷವಾಗಿ ನಾನು ಹೇಳ್ತಾ ಇರೋದು ಬಗೀರಾ ಕ್ಯಾರೆಕ್ಟರ್ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡದ ಸಿನಿಮಾ ಅನ್ನುವಂತಹ ಹೆಮ್ಮೆಯನ್ನ ಇದು ಪಡ್ಕೊಂಡಿದೆ. 6.8 IMDb ರೇಟಿಂಗ್ ಇರುವಂತಹ ಈ ಸಿನಿಮಾನ ನೀವು ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಗುರುವೆ. ನೋಡಿಲ್ಲ ಅಂದ್ರೆ ನೋಡಿ, ಕನ್ನಡದಲ್ಲೂ ಸೂಪರ್ ಹೀರೋ ಮೂವಿ ಮಾಡಿದ್ದಾರೆ, ಮಿಸ್ ಮಾಡಬೇಡಿ. ಭೈರತಿ ರಣಗಲ್ ನರ್ತನ್ ನಿರ್ದೇಶನದಲ್ಲಿ ಮೂಡ್ ಬಂದಂತಹ ಭೈರತಿ ರಣಗಲ್ ಸಿನಿಮಾ ಕೂಡ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಪಾರ್ಟ್ ಆಗಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಶಿವಣ್ಣ ಈ ಏಜ್ ಅಲ್ಲೂ ಕೂಡ ಗುರು ಅಷ್ಟೊಂದು ಎನರ್ಜಿಯಿಂದ ಹೇಗೆ ಆಕ್ಟ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಈ ಸಿನಿಮಾ ಬೆಸ್ಟ್ ಸಿನಿಮಾಗಳ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆದ್ರೆ ಸಿನಿಮಾದ ಇಂಟರ್ವೆಲ್ ಬ್ಲಾಕ್. 2024ರಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಅದನ್ನ ಥಿಯೇಟರ್ ರೂಫು ಶಿಲ್ಲೆಗಳಿಂದಾನೇ ಕಿತ್ತೋಗ್ತಾ ಇತ್ತು. ಅವತ್ತು ಸಿಕ್ಕಾಪಟ್ಟೆ ಮಜಾ ಕೊಡ್ತು ಥಿಯೇಟರ್ಲಿ. ಶಿವಣ್ಣನ ಲಾಯರ್ ಪಾತ್ರದ ಸೀನ್ಗಳು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆಯಲ್ಲ ಅಂತ ಅನ್ಸ್ದಾಗ್ಲೇ ಭೈರತಿ ರಣಗಲ್ ಗೆಟಪ್ ಬಂದ್ಮೇಲೆ ಅವ್ರನ್ನ ನೀವು ನೋಡುವಂತಹ ದೃಷ್ಟಿಕೋನನೇ ಚೇಂಜ್ ಆಗ್ಬಿಡುತ್ತೆ. ಭೈರತಿ ರಣಗಲ್ ಚೇಂಜ್ ಓವರ್ ಆದ್ಮೇಲೆ ಇರುವಂತಹ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್. ಆ ಸೌಂಡ್ ಎಫೆಕ್ಟು ಹಾಗೂ ವಿಜುವಲ್ ನಿಮ್ಗೆ ಒಳ್ಳೆ ಗೂಸ್ ಬಂಪ್ಸ್ ತರ್ಸೋದ್ ಗ್ಯಾರಂಟಿ. ಅಮೆಜಾನ್ ಪ್ರೈಮ್ ನಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು 7.5 IMDb ರೇಟಿಂಗ್ ಈ ಸಿನಿಮಾಗೆ ಸಿಕ್ಕಿದೆ. UI ಸಾಕಷ್ಟು ದಿನಗಳಿಂದ ಯಾವಾಗಪ್ಪ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇದ್ದವ್ರಿಗೆ, ಅದರಲ್ಲೂ ಸ್ಪೆಷಲ್ ಆಗಿ ಕಬ್ಜಾ ಸಿನಿಮಾದ ನಂತರ ಫುಲ್ಲು ಡಿಸಪಾಯಿಂಟ್ ಆಗಿದ್ದ ಅಭಿಮಾನಿಗಳಿಗೆ ತಮ್ಮದೇ ಡೈರೆಕ್ಷನ್ ನಲ್ಲಿ ಉಪೇಂದ್ರ ಅವರು UI ಕೊಟ್ರು. ಸಿನಿಮಾ ನೋಡಿದವರೆಲ್ಲ ಅವರ ಸೀನ್ಗಳನ್ನ ಡಿಕೋಡ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ರು. ಇನ್ನೊಂದ್ ಕಡೆ ಕಲೆಕ್ಷನ್ ನಲ್ಲಿ ಕೂಡ ದಿನ ಏರಿಕೆ ಕಂಡು ಬರ್ತಾನೆ ಇದೆ. ವರ್ಷವನ್ನ ಒಳ್ಳೆ ನೋಟ್ನಲ್ಲಿ ಎಂಡ್ ಮಾಡಬೇಕು ಅಂತ ಇದ್ದಂತಹ ಕನ್ನಡ ಚಿತ್ರರಂಗಕ್ಕೆ ಉಪೇಂದ್ರ ಅವರು ಒಳ್ಳೆ ಶುಭಾರಂಭವನ್ನ ಮಾಡಿಕೊಟ್ರು. ತೆಲುಗು ರಾಜ್ಯಗಳಲ್ಲಿ ಹಾಗೂ ವಿದೇಶಗಳಲ್ಲಿ UI ಸಿನಿಮಾ ಸಖತ್ತಾಗಿ ಕಲೆಕ್ಷನ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಕೊಡ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಭಾಷಿಗರು ಕೂಡ ಉಪೇಂದ್ರ ಅವರ ನಿರ್ದೇಶನವನ್ನ ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ ಗುರುವೆ. ಕನ್ನಡಿಗನಾದ ನನಗೆ ಅದು ತುಂಬಾನೇ ಹೆಮ್ಮೆ. 8 IMDb ರೇಟಿಂಗ್ ಹೊಂದಿರುವಂತಹ ಈ ಸಿನಿಮಾ ಇನ್ನೂ ಥಿಯೇಟರ್ ನಲ್ಲಿದೆ. ಈ ವೀಕೆಂಡ್ ಪ್ಲಾನ್ ಮಾಡಿ ತಲೆಗೂ ಒಂದ್ ಸ್ವಲ್ಪ ಕೆಲಸ ಕೊಡಿ. ಮ್ಯಾಕ್ಸ್ ಕೊನೆಯದಾಗಿ ಈ ವರ್ಷದಲ್ಲಿ ಹೆಚ್ಚಾಗಿ ಇಂಪ್ರೆಸ್ ಮಾಡಿರುವಂತಹ ಸಿನಿಮಾ ಅಂದ್ರೆ ಬಾದ್ಶಾ ಕಿಚ್ಚ ಸುದೀಪ್ ರವರ 2.5 ವರ್ಷಗಳ ನಂತರ ರಿಲೀಸ್ ಆಗಿರುವಂತಹ ಮ್ಯಾಕ್ಸ್ ಸಿನಿಮಾ. ಕಲೆಕ್ಷನ್ ವಿಚಾರದಲ್ಲಿ ಯಾವ ರೀತಿಲಿ ಹಂಟ್ ಮಾಡ್ತಿದೆ ಅನ್ನೋದನ್ನ ನಿಮ್ಗೆ ಸ್ಪೆಷಲ್ ಆಗಿ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ವಿಕ್ರಾಂತ್ ರೋಣ ಮೇಕಿಂಗ್ ವಿಚಾರದಲ್ಲಿ ಎಲ್ಲರನ್ನ ಇಂಪ್ರೆಸ್ ಮಾಡಿತ್ತು. ಆದ್ರೆ ಸ್ಟೋರಿ ವಿಚಾರದಲ್ಲಿ ಆವರೇಜ್ ಅಂತ ಅನ್ಸಿತ್ತು. ಕೋಟಿಗೊಬ್ಬ 3 ಕೂಡ ಅಷ್ಟೊಂದೇನು ಇಂಪ್ಯಾಕ್ಟ್ ನ ಸೃಷ್ಟಿ ಮಾಡಿರ್ಲಿಲ್ಲ. ಅಭಿಮಾನಿಗಳು ತುಂಬಾನೇ ಬೇಸತ್ತು ಹೋಗಿದ್ರು. ಹಾಗೂ ಮ್ಯಾಕ್ಸ್ ಸಿನಿಮಾ ಇಂದ ಆಗ್ತಾ ಇದ್ದಂತಹ ಡಿಲೇ ಕೂಡ ಅವ್ರಿಗೆ ತಾಳ್ಮೆ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿತ್ತು. ಆದ್ರೆ ಅದನ್ನೆಲ್ಲ ಬದಿಗಿಟ್ಟು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಅಭಿಮಾನಿಗಳು ಕಾಯ್ತಾ ಇದ್ದ ಮೂಮೆಂಟ್ಸ್ ಗಳನ್ನ ಪೈಸಾ ವಸೂಲ್ ರೀತಿಲಿ ವಾಪಸ್ ಕೊಡ್ತು. ಈಗಾಗಲೇ ಕರ್ನಾಟಕದಲ್ಲಿ ಹೈಯೆಸ್ಟ್ ಗ್ರಾಸರ್ ಆಗಿರುವಂತಹ ಈ ಸಿನಿಮಾ ಜನವರಿ 1ರಿಂದ ಬೇರೆ ದೇಶಗಳಲ್ಲಿ ಕೂಡ ಪ್ರಾಪರ್ ಆಗಿ ರಿಲೀಸ್ ಆಗಿದೆ. ಬುಕ್ ಮೈ ಶೋ ನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಟಿಕೆಟ್ ಸೇಲಿಂಗ್ ಕೂಡ ನಡೀತಾ ಇದ್ದು ಆಫ್ಲೈನ್ ಕೂಡ ಅದಕ್ಕಿಂತ ಹೆಚ್ಚಿನ ಸೇಲ್ ನ ಮಾಡ್ತಾ ಇದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಕಿಚ್ಚ ಸುದೀಪ್ ಅವರು 1 ಮ್ಯಾನ್ ಶೋನ ಮಾಡ್ತಾ ಇದ್ರು. ಆದ್ರೆ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ಕಿದ್ದು ಕೋಟಿಗೊಬ್ಬ 2 ಆದ್ಮೇಲೆ ಮ್ಯಾಕ್ಸ್ ಸಿನಿಮಾಗೇನೆ ಅಂತ ಹೇಳ್ಬೋದು. ಏನೇ ಹೇಳಿ ಈ ಸಿನಿಮಾದ ಆಕ್ಷನ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಹೊಸಬ್ರಾಗಿದ್ರು. ಮೊದಲ ಸಿನಿಮಾದಲ್ಲಿ ವಿಜಯ್ ಕಾರ್ತಿಕೇಯ ತೋರಿಸಿರುವಂತಹ ಡೈರೆಕ್ಷನಲ್ ಸ್ಕಿಲ್ಸ್ ಅಂಡ್ ಅಲ್ಟ್ರಾ ಕ್ಲಾಸಿಕ್ ಸ್ಟಂಟ್ಸು ಎಲ್ಲಾನು ಸಿನಿಮಾನ ಸಿಕ್ಕಾಪಟ್ಟೆ ಚೆನ್ನಾಗಿ ರೌಂಡ್ ಆಫ್ ಮಾಡ್ತು. ಥಿಯೇಟರ್ ನಲ್ಲಿ ಸಿನಿಮಾ ಚೆನ್ನಾಗಿ ರನ್ ಆಗ್ತಾ ಇದ್ದು ಈ ಸಿನಿಮಾನ ಕೂಡ ನೀವು ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಕೂತು ಎಂಜಾಯ್ ಮಾಡಬಹುದು. ಇನ್ನು ಈ ಲಿಸ್ಟ್ ಅಲ್ಲಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ರೀತಿಲಿ ಟ್ರೈಲರ್ ಹಾಗೂ ಮೇಕಿಂಗ್ ಮೂಲಕ ಎಲ್ಲರ ಗಮನವನ್ನ ಸೆಳೆದು ಥಿಯೇಟರ್ಗೆ ಬರೋ ಹಾಗೆ ಮಾಡಿರುವಂತಹ ಸಿನಿಮಾಗಳು ಕೂಡ ಇವೆ. ಅವುಗಳಲ್ಲಿ ಶಾಕಾಹಾರಿ, ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ, ಲೇಟೆಸ್ಟ್ ಸೆನ್ಸೇಷನ್ ಮರ್ಫಿ ಹಾಗೂ ಯುವ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯುವ ಕೂಡ ಕಾಣಿಸ್ಕೊಡುತ್ತೆ. ಈ ಸಿನಿಮಾಗಳು ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ಜನನ ಕರೆಸಿ ಜನರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ನೀಡಿತು. ಇದೇ ರೀತಿಯಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನೇ ಇರಲಿ ಕ್ರಿಟಿಕಲಿ ಅಕ್ಲೈಮ್ಡ್ ಆಗಿರುವಂತಹ ಒಳ್ಳೆ ಸಿನಿಮಾಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡುವಂತಹ ಪ್ರಯತ್ನ ಪಡ್ತೀನಿ. ನಿಮ್ಗೆ 2024ರಲ್ಲಿ ತುಂಬಾ ಇಷ್ಟ ಆದಂತಹ ಸಿನಿಮಾ ಯಾವುದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಯಾವ ಸಿನಿಮಾಗೆ ಹೈಯೆಸ್ಟ್ ಕಮೆಂಟ್ಸ್ ಬರುತ್ತೆ ಅಂತ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.